ನಮ್ಮ ಗೌರಿ ಗೊತ್ತಂತ ಫೋನ್ ಮಾಡ್ರೊಳಗೆ ಮೊನ್ನೆ ತಾನೇ ಬೈದಿದ್ದು ಗೌಡ್ರಿಗೆ. ಗೌರಿ ಗೌರಿ ಅಂತ ಹೆಸರು. ಅದು ರೆಡಿ ಐತೈತಿ. ಮೊನ್ನೆ ತಾನೇ ಕುಣಿಯಕ್ಕೆ ನೆಗೆ ತಳಲ್ಲ ಬಿಟ್ಟಿದ್ದೇವೆ ಅದೇ. ನಾನೇನಾದ್ರು ಹತ್ರಕ್ಕೆ ಹೋಯ್ತಿದ್ದಂಗೆ ಮೂಗುದಾರ ತಿರ್ಸ್ತಾನೆ ಅಂದ್ಬಿಟ್ಟು ದೌಡ್ ಎದ್ದು ಬಿಡ್ತಾಳೆ ನೋಡಿ. ನೀನು ಬಿಟ್ರೆ ಸುಮ್ಮನೆ ಹಂಗೆ ನಿಂತಾಳೆ. ಹಾಂ ಅವಳು ಹಂಗೆ ಇವೆಲ್ಲ ಸಾವಿರ ರೂಢಿ ಮಾಡ್ಕೋಬೇಕಂತೆ. ಹಾಲು ಕೊಡ್ಬೇಕಾದ್ರೆ ಒದಿಯಲ್ವಂತಿಲ್ಲ ಅಂದ್ರೆ ಇವಾಗ ಸಾವಿರ ರೂಢಿ ಮಾಡ್ಕೊಂಡ್ರೆ ಅವಾಗ ಹಂಗೆ ಕೈ ಹಾಕಿದ್ರೆ ಜಾಸ್ತಿ ಅಂತಾವಂತ. ಮೈಯೆಲ್ಲ ಸಾವಿರ ರೂಢಿ ಮಾಡ್ಕೊಂಡು ಸ್ನಾನನೇ ಮಾಡ್ತಿಲ್ಲ ಕಣವ. ನೀರು ತಾಡ್ರು ಓಡ್ತಾಳೆ. ಅಲ್ಲೇನವ ನೀರು ತಗೊಂಡ್ರೆ ಓಡ್ತಾಳೆ. ಸಣ್ಣದ್ರಿಂದ ಸ್ನಾನ ಮಾಡ್ತಂಗೆಲ್ಲ ಮೈಯೆಲ್ಲ ತಿಕ್ಕಿ ತೆಂಗಿ ಮರ ಕಟ್ಕೊಂಡು ಪೈಪಲ್ಲಿ ಮಾಡ್ಬಿಡ್ತೀರ. ಉಕ್ಕಿಸ್ತಲ್ ಮಾವ. ಹುಡುಕ್ಬಿಡಲ್ಲ ಹಸ ತಿಕ್ಕಕ್ಕೆ ಅವಳು ಮೈ ತಿಕ್ಕಕ್ಕೆ. ಮಾವು ಟೀ ಸ್ವಲ್ಪ ಜಾಸ್ತಿ ಇರ್ಬೇಕು. ಇದಾಕು ಕಾಫಿ ತಾನೆ. ನಿನ್ನ ಕಾಫಿ ಪುಡಿ ಜಾಸ್ತಿ ಇರ್ಬೇಕು ಅನ್ನ. ನಿಮ್ಮ ಕಡೆ ಚೆನ್ನಾಗಿರ್ತದ? ಚೆನ್ನಾಗಿಲ್ವಾ? ನಮ್ಮ ಕಡೆ ಒಂದು ಚಮಚ ಹಾಕ್ಬಿಟ್ಟು ಪುರಿ ರಕ್ತದ ಅದಕ್ಕೆ ಬಣ್ಣ ಕಟ್ಟಿರ್ತಾರೆ. ಬಣ್ಣ ಕಟ್ಟಿರೋ ಬಣ್ಣ ಕಟ್ಟಿದ್ರೆ ಚೆನ್ನಾಗಿರಲ್ಲ. ಬಣ್ಣ ಕಟ್ಟಿರೋ ನನಗೆ ಸ್ನಾನ ಮಾಡ್ಕೊಂಡು ಶಲ್ಟರ್ ಚೇಂಜ್ ಮಾಡಕ್ಕಳಂದೇನು. ಇವತ್ತು ಆ ಡ್ರಿಮ್ಮಿಂಗ್ ಮಿಷಿನ್ ತಗೊಂಬತ್ತೀನಿ. ಇದು ಮಾಡ್ಕ ಅದು ಬಡ್ಕಣ ಅದಾಗಲ್ಲ. ಮಿಷಿನ್ ಮಾಡ್ಕೊಳಕ್ಕೆ ಬರಲ್ಲ. ಹಂಗೆ ಇದು ಮಾಡ್ಕೊತೀಯಾ? ಅವು ಕರ್ಕೊಂಡು ಅದು ಚಾಟ್ರಲ್ಲಿ ಕೇಳಿ ಕೊಡ್ತಾರೆ. ನಾವು ಇಲ್ಲಿ ಐತೆ ಅಂತ ಬಂದ ಕಣಲ್ಲ ಆಕೆ ಮರಿವೆ. ಅದೆಲ್ಲ ಹೋಗಿದ್ದು ಹೊಸ ಹೋಗ್ಬೇಕಾರೆ ಅಲ್ಲಿ ನೀನು ಕ್ಲೀನ್ ಮಾಡಿದ್ಯಾರ ಅಲ್ಲಿ ಮಡಗಿದ್ದಿ. ನನಗೂ ಕಾಫಿನೇ. ಕಾಫಿ ಕಾಫಿ ಗೊತ್ತಾ? ಕೊಡಿ ಅಲ್ಲಿ ಒಲೆ ಮೇಲೆ ಯಾರು ಇಕ್ತಾರೆ ಹಾಲು ಅಂತ ಅವಳು ನೋಡಮ್ಮ. ನಮ್ಮ ಆಲೆ ಪಿಳ್ಳೆ ಎಷ್ಟು ಟಪ್ಪ ಅದವು. ಒಂಬತ್ತು ತಿನ್ನಕೊಂಡು ನಿಮ್ಮ ಚೆನ್ನಾಗಿ ಮೇಯ್ತು ಹೊಸರು ಇತ್ತು ತೋಟದಾಗೆಲ್ಲ ಬರೀ ಹಸ್ರೆ ಮೇಯ್ಕತ್ತವೆ. ಆ ಕೊಚ್ಚೆ ಸರಿಗೆ ಅವ್ನು ಯಾವನ ಕೂಡ್ತಾನವ. ಏನಾದ್ರು ಫ್ರೆಂಡ್ಸ್, ನಮ್ಮನೆಯವರು ಕಾಫಿ ಕುಡಿದು ಜಂಪ್ ಆಗಿದ್ದಾರೆ. ತಿಂಡಿ ಏನು ಮಾಡೋಣ ಅಂತಲೇ ಹೇಳಲ್ಲ. ಮನೆಗೆ ಕೇಳ್ಕೊಂಬಿಟ್ಟು ಬರ್ತೀನಿ. ನಮ್ಮಪ್ಪ ಒಲೆ ಕಚ್ಕೊಂಡು ಕಾಯ್ತೈತೆ. ಕಾಫಿ ಕುಡಿದ್ಬಿಟ್ಟು ಇವತ್ತು ಕಾಫಿ ಕಾಸು ಕೊಟ್ಟಾಳೆ ಅಂತ ಅಂದ್ಬಿಟ್ಟು ಜಂಪ್ ಆಗಿದೆಯಲ್ಲ. ನೀವು ಅಪ್ಪ ಮಕ್ಕಳು ಮಾತ್ರ ಕೂತ್ಕೈತೆ ನಾ ಏನು ಮಾಡೋದು? ಇಲ್ಲಿ ತಡಿ ಪಕ್ಷಿಗಳು ಕಟ್ಟೈತೆ ತೋರಿಸ್ತೀನಿ. ಇಲ್ಲಿ ಅಲ್ಲಿ ಮೊಟ್ಟೆ ಇಕ್ಕಿರ್ಬೇಕು ಅನ್ಸುತ್ತೆ ಬಹುಶಃ. ಇಲ್ಲಿ ಗೊತ್ತಾ? ಇಲ್ಲ ಕಂಬಿಡು, ಇನ್ನು ಈಗೇನ ಕಟ್ತೈತಿ. ಇಲ್ಲ ಅಲ್ಲಿ ಪಕ್ಷಿ ಕುಂತೈತಿ ಇಲ್ಲಿ, ಆದರೆ ಗೂಡು ಕಟ್ಟೈತೆ. ಆರೋಯ್ತು ಮೊಟ್ಟೆ ಇಕ್ಕಕ್ಕೆ ಡಿಸ್ಟರ್ಬ್ ಮಾಡ್ಬಿಡೋದು. ಇದೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಇಲ್ಲಿ ತಂಗೆ ಸಸಿ ಬಡ್ಡಿಗೆ ಹಾಕಿ ನೋಡಿ. ಸೊಪ್ಪು ಇಲ್ಲಿ ಹುಟ್ಟಿತಲ್ಲ, ಬೀಜ ಆಗೈತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಲ್ತ್ರು ಬೀಜ ಆಗ್ಬಿಡ್ಬೇಕು. ಬೀಜ ಆಗೈತೆ ಬಿಡು, ಮಳೆ ಹುಯ್ತದಲ್ಲ ಆಗ ಮತ್ತೆ ಹುಡ್ತದೆ ಬೀಜ. ನೋಡಿ ಎಷ್ಟೊಂದು ಬೀಜ ಆಗ್ಬಿಟ್ಟಿದಾವೆ. ಒಣಗೈತೆ. ತಿಂಡಿ ಏನು ಮಾಡೋಣ ಬಾ. ನೋಡಿ ನಮ್ಮನೇಲಿ ಇಲ್ಲೊಂದು ಬಾಳೆದಿಣ್ಣು ನೆಟ್ಟಿದ್ರು, ಎಷ್ಟು ಚೆನ್ನಾಗಿ ಬಂದೈತೆ. ಸಾಂಬಾರು ಮಾಡಿರಿ ಮಸ್ತಾಗಿರುತ್ತೆ ಗೊತ್ತಾ. ಅವರೇ ಬೇಳೆ ಹಾಕಿ ಸಾಂಬಾರು ಮಾಡಿದರೆ. ನಮ್ಮಪ್ಪ ಇರೋವರೆಗೂ ಸ್ವಲ್ಪ ನಾನ್ ವೆಜ್ಜೇ ಮಾಡ್ತೀನಿ, ಯಾಕೆಂದರೆ ನಮ್ಮಪ್ಪ ಅಲ್ಲಿಗೆ ಹೋಗಿ ತಿನ್ನಲ್ಲ. ಅದಕ್ಕೋಸ್ಕರ ನಮ್ಮಪ್ಪ ಇರೋವಷ್ಟು ದಿನ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಮಾಡ್ತಾಯಿದ್ದೀನಿ. ಆಮೇಲೆ ಡೈಲಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಹಂಗಾಗಿ ಇನ್ನೊಂದು ವಾರ ಇರ್ತಾರಂತೆ. ಡೈಲಿ ನಾನ್ ವೆಜ್ಜೇ ತಿಂತಾರೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಲ್ಲಿ ಊರಲ್ಲಿ ಅಪ್ಪಂಗೆ ಖಾರನೂ ರುಬ್ಕೊಳ್ಳೋದಕ್ಕೆ ಬರಲ್ಲ, ಹಂಗಾಗಿ ನಾನ್ ವೆಜ್ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಅಪ್ಪ ಹೋಗೋವರೆಗೂ ಸ್ವಲ್ಪ ನಾನ್ ವೆಜ್ ವಿಡಿಯೋ ಜಾಸ್ತಿ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಯಾಕಂದರೆ ಅಲ್ಲಿ ಮಾಡ್ಕೊಂಡು ತಿನ್ನಲ್ಲ ಅಪ್ಪ ಅಷ್ಟಾಗಿ, ಅದಕ್ಕೋಸ್ಕರ. ಅದಕ್ಕೆ ಇಲ್ಲೇ ಇನ್ನೊಂದು ವಾರ ಇರ್ತದೆ ಅಷ್ಟೇ. ಹೋಗ್ತೀನಿ ಕಾಲೇ. ಇನ್ನೊಂದು 2-3 ದಿನ ಹೋಗ್ತೀನಿ ನಿಂತಿತ್ತು. ಬಾ ಜಲ್ದಿ ಕೆಂಪು ಹತ್ತಿರವು 20 ಸಾಕಾ? ಅಬ್ಬು ಸಂಜೆ ಕಾಣಕ್ಕಲ್ಲ. ಅಲ್ಲೊಂದು 3-4 ಬಿದ್ದೇವು ಕೆಳಗಡೆ. ಆದ್ವ 20 ಎಲ್ಲ 20 ತಾಳದವರು ಸಾಕಂತ 20 ಆಮೇಲೆ ಇಸ್ಕೊತಾರಂತೆ. ಇವ್ರು ಯಾಕೆ ಇಲ್ಲಿ ಬಂದಾರೆ? ಅವರಲ್ಲ ಹಕ್ ಹಕ್ ನಿಂಬೆಹಣ್ಣು ಇದಾಯಿತು. ಯಾವ ಆಡು ತಿಂತವೆ ಅವು ಯಾಕೆ ತೋರಿಸ್ತೀವಿ ಬಿಡು. ಆಡು ತಿಂತವೆ, ಆಡಿಗೆ ಕಟ್ಬೋದು, ಕತ್ತರಿಸ್ಬೇಡ ಅವ. ನೋಡಿ ಇಲ್ಲೆಲ್ಲ ಸುತ್ತ ಬೆಳೆದಿದ್ದನ್ನೆಲ್ಲ ಇಲ್ಲೇ ಕಟ್ ಮಾಡಿ ಇಲ್ಲೇ ಮಲ್ಚಿಂಗಿಗೆ ಇಲ್ಲೇ ಹಾಕಿನ ದಡಿ ಎಲ್ಲ ಹಾಕಿನಿ. ಎಂಥದಕ್ಕೆ? ಮಲ್ಚಿಂಗ್ ಅಂದರೆ ಇಲ್ಲೇ ಹಸಿರು ಎಲೆ ಗೊಬ್ಬರ ಅಂತ ಗೊತ್ತಾ? ಹಸಿರು ಎಲೆ ಗೊಬ್ಬರ ನನಗೆ ಗೊತ್ತಿಲ್ಲ. ನೋಡಿ ಇದೆಲ್ಲ ಇಲ್ಲೇ ಹಾಕಿದ್ರೆ ಶೀತಾಂಶ ಜಾಸ್ತಿ ಇದಾಗಲ್ಲ. ಗಾಡಿ ಕಟ್ ಮಾಡಾಕ್ತೀಯಾ? ನೋಡ್ರಿ ದುಡ್ಡು ಬರಲ್ಲ, ಮನುಷ್ಯ ಬರಲ್ಲ, ಶಾಶ್ವತ ಜಮೀನು ಇರುತ್ತೆ. ಹಿಂಗೆ ಜಮೀನು ಇರಬೇಕು, ದುಡ್ಡಿಲ್ಲ ಅಂದ್ರೆ ಬರಲ್ಲ, ಜಮೀನು ಇರಬೇಕು. ಕಾಯಿ ಮೇಲ್ಗಡೆ ಮಾತ್ರ ದಪ್ಪ ಐತೆ, ಒಳಗಡೆನೇ ದಪ್ಪ ಐತೆ. ನೋಡಿದ್ವಿ ಇಲ್ಲ ಸೈಜ್ ಐತೆ, ದಪ್ಪ ಐತೆ. ಇನ್ನು ಎಷ್ಟು ವರ್ಷ ಬೇಕು ನಮಗೂ? ಇನ್ನು 3 ವರ್ಷ ಬೇಕಣಕ್ಕೆ. ನಿಂಗೆ ತುಂಬ ಕಾಯಿ ಕೊಡಬೇಕು. ಇನ್ನು 3 ವರ್ಷ ಬೇಕು. ತಾಟ ತುಂಬ ಕಾಯಿ ಕೆಡಬೇಕು ಅಂದ್ರೆ ಒಂದು ಬೀಡಿ ಒಂದು 600 ಕೇಳಬೇಕು ಅಂದರೆ ಅದೇ ಈ ಸೈಜ್ ಬಂದೈತೆ ಸಾಕು. ಹೊಡಿಲಿ ಟೊಪ್ಪಾಯಿ ಕಾಯಿ ಬಂದ್ರೆ ಮಾಡ್ತೀವಿ. ಕೊಬ್ಬರಿ ತುಪ್ಪ ಬರಲ್ಲ ಹೇಳೋದು, ಕಾಯಿ ಮಂದಿ ಕೊಬ್ಬರಿ ಬರಲ್ಲ. ಚಂದ್ರಿಕೆ ಕುಂತಿರ್ತದ ನೋಡಿ ಈಗ ಅದ್ರೊಳಗೆ. ಅವತ್ತೊಂದು ಹಂಗೇನೆ ಚಂದ್ರಿಕೆ ಇತ್ತು ಒಳಗಡೆ. ಚಂದ್ರಿಕೆ ಅಂದ್ರೆ ಅದ್ರ ಕೊಬ್ಬರಿಗೆ ಬರಲ್ಲ, ಇವು ಕೊಬ್ಬರಿಗೆ ಬರಲ್ಲ ಚಂದ್ರಿಕೆ. ಒಲೆ ತೆಳು ಕೂಲಿ ಕುಂತ್ಕೊಂಡಂಗೆ ಆತ ಒಳಗೆ ಚುಕ್ಕಿ ಇದು ನೋಡು ಹಂಗೆ ಇರ್ತದೆ. ಎಳ್ನೀರು ಕುಡ್ಕ, ಎಳ್ನೀರು ಬಿಡಕ್ಕಣ ಅಲ್ಲಿ ಕೂನಿಗೆ ಹೊಡಿ. ಇಲ್ಲ ಅಂದ್ರೆ ಎಳ್ನೀರ ನಾವು ಕುಡಿತಾವ, ಕೂನಿಗೆ ಹೊಡಿ. ಅಂತ ಅವಳು ಅನ್ನದಲ್ಲಿ ಎಳ್ನೀರು ಸುರಿಯೋದೇ ಕಾಚು. ಇವಾಗ ಕುಡಿ ಅಂದ್ರೂ ಕುಡಿಯಲ್ಲ, ಎಲ್ಲ ಚಂದ್ರ ಕುಂತೈತ ಬೇಡ. ಚಂದ್ರಿಕೆ ಅಂದ್ರೆ ಇಲ್ಲೇ ಚಿಕ್ಕ ಚಿಕ್ಕ ಕಾಣ್ತೈತೆ. ಕೊಬ್ಬರಿ ಬರಲ್ಲ ಚಂದ್ರಿಕೆ. ಇವೇನಾರ ತಗೊಂಡ್ಬಿಟ್ಟು ಕೊಬ್ಬರಿಗೆ ಹಾಕ್ಬಿಟ್ರೆ ಕಾಯಿ ದಪ್ಪ ಅಂತ ಕೊಬ್ಬರಿ ತಗೊಂಡಾಗ ಹಾಕ್ತಾನ. ಗೊತ್ತಿಲ್ದಾರ ಕೌಟ್ ಆಗೋಯ್ತವಲ್ಲ ನೋಡಿಲಿ. ಅವೇ ಕೌಟ್ ಆಯ್ತದ, ಕೌಟ್ ಆಯ್ತವ ಇವು.
ನಮ್ದಬ್ಬ ಕೊಬ್ಬರಿ ಆದ್ರೆ 100 ಅಬ್ಬ ಊರಲ್ಲಿ ಫಸ್ಟ್ ನಂಬರ್ ಐತಲ್ಲ ಅದು ಕೊಬ್ಬರಿನೇ ಆಗಲ್ಲ ಜಾಸ್ತಿ, ಚಂದ್ರಿಕೆ ಜಾಸ್ತಿ. ಕಾಯಿ ನೋಡ್ರಿ ಹೆಂಗೈತೆ ದಾರಿ ಕಡೆ ಮರ. ಹಂಗೆ ಇದುವೆ ಈ ಮೇಲ್ಗಡೆ ಹೊಸ್ದಾಗಿ ನೋಡ್ರಿ ಯಾರು ಕಂಡಿಡಿಯಾಕಾಗಲ್ಲ ನೋಡಿ ಯಾವ ಥರ ಇದಾಗೈತೆ. ಯಾಕೆ ಇಟ್ಕೊಳ್ಳೋಣ ಅದು ಯಾಕೆ ಬೇಡ. ಇವತ್ತು ಮೇಡಮ್ ಅವರು ಇವತ್ತು ಭಾನುವಾರದ ಸ್ಪೆಷಲ್ ಮಾಡ್ತಾರೆ, ತಯಾರಿ ನಡೆಸ್ತಿದ್ದಾರೆ. ನಾಟಿ ಕೋಳಿ ಸಾರು, ರಾಗಿ ಮುದ್ದೆ. ಅವ್ರ ಅಪ್ಪಾಜಿ ಕೈಲಿ ಕ್ಲೀನ್ ಮಾಡಿಸ್ಕೊಂಡು, ಕ್ಲೀನ್ ಮಾಡಿಸೋದು ವಿಡಿಯೋ ಮಾಡಿಲ್ವಾ? ಕ್ಲೀನ್ ಮಾಡಿಸೋದು ವಿಡಿಯೋ ಏನಕ್ಕೆ ಮಾಡಿಲ್ಲ ಅಂತ ಅಂದರೆ, ನಾನು ಒಂದು ಓಲ್ಡ್ ವಿಡಿಯೋ ಬಿಟ್ಟಿದ್ದೆ. ಏನಂದರೆ ಅಲ್ಲಿ ಕೋಳಿ ಕ್ಲೀನ್ ಮಾಡೋ ವಿಡಿಯೋ ಬಿಟ್ಟಿದ್ದೆ. ಬಟ್ ಆ ವಿಡಿಯೋಗೆ ನನಗೆ ಕಾಫಿ ಅಂತ ಬಂದಿತ್ತು. ಅದೇನಕ್ಕೆ ಅಂತ ಬಂದಿತ್ತು ಅಂತ ಗೊತ್ತಿರಲಿಲ್ಲ. ಗೊತ್ತಿರೋದನ್ನ ಕೇಳಿದೆ, ನೀವು ಕೋಳಿ ಕ್ಲೀನ್ ಮಾಡಿರೋ ವಿಡಿಯೋ ಬಿಟ್ಟಿದ್ದೀರಲ್ಲ, ಅದು ಪ್ರಾಣಿ ಹಿಂಸೆ ಅಂತ ಅಂದ್ಬಿಟ್ಟು ನನಗೆ ಕ್ಲೀನ್ ಮಾಡೋದನ್ನು ಅದು ತೋರಿಸ್ಬಾರ್ದು ಅಂತನಾ ಕಾಫಿ ರೈಟ್ ಅಂತ ಬಂದಿತ್ತು. ಅಂದರೆ ಪ್ರಾಣಿ ಹಿಂಸೆ ಅಂತ ಅಂದ್ಬಿಟ್ಟು ಕಾಫಿ ರೈಟ್ ಅಂತ ಬಂದಿತ್ತು. ಅದಕ್ಕೋಸ್ಕರ ಈ ಸಲ ನಾನು ಕ್ಲೀನಿಂಗ್ ವಿಡಿಯೋ ಬಿಟ್ಟಿಲ್ಲ, ಕ್ಲೀನ್ ಮಾಡಿಸಿ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡ್ತೀನಿ. ಮೊಟ್ಟೆ ಕೋಳಿ ಸಾರು ಅವ್ರ ಅಪ್ಪಾಜಿ ಮೊದಲೆಲ್ಲ ಆಗಲ್ಲ, ನಾಟಿ ಕೋಳಿ ಕುಯ್ಸ್ಕೊಂಡವಳೆ. ಚೆನ್ನಾಗಿ ಬೇಯ್ತು ಅಂದರೆ ಸಾಂಬಾರು ಟೇಸ್ಟಾಗಿರುತ್ತೆ. ಇದರಲ್ಲಿ ಚಿಕನ್ ಇಷ್ಟ ಆಗಲ್ಲ, ಬಟ್ ಸಾಂಬಾರು ಟೇಸ್ಟಾಗಿರುತ್ತೆ. ನಾಟಿ ಕೋಳಿ ಸಾಂಬಾರು ಟೇಸ್ಟಾಗಿರುತ್ತೆ. ಇಲ್ಲಿ ಕಾಯಿ ತುರ್ತು ಕೊಟ್ಟಿದ್ದೀನಿ, ಮಸಾಲೆಗಳು ಕಾಯಿ ತುರ್ದು ಕೊಟ್ಟಿದ್ದೀಯಾ? ಸುಲ್ದು ಕೊಟ್ಟಿದ್ದೀನಿ ಅಂತ. ಸುಲ್ದು ಕೊಟ್ಟಿದ್ದೀನಿ, ತುರ್ದು ಕೊಟ್ಟಿದ್ರೆ ಇನ್ನೂ ಹೆಲ್ಪ್ ಆಗೋದು. ನಮ್ಮ ಮಾಮೂಲಿ ಈರುಳ್ಳಿ, ಟೊಮೊಟ. ನಾಟಿ ಕೋಳಿ ಸಾರು ಹೆಂಗಿರುತ್ತೆ ಅಂದರೆ ತುಪ್ಪ ಹಾಕೊಂಡು ತಿನ್ಬೇಕು ನಾಟಿ ಕೋಳಿ ಸಾರು. ಅಪ್ಪಾಜಿ ಮೆಚ್ಚಿದ್ರೆ ಎಲ್ಲ ಮೆಚ್ಚಂಗೆ. ಮಾವ ಅಲ್ಲೇ ಆಡನ್ನ ಬಿಡ್ತೈತೆ, ಬಿಸಿಲು ಹತ್ತೊತ್ತಿಗೆ ಎಲ್ಲ ಮೇಸ್ ಕಟ್ಟಾಕೊಂಡು ಸೈಲೆಲ್ಲ ಕಟ್ಟಾಕಿದೆ ನೋಡಿ. ಹೇಳೋದು ನೋಡಿ ನಡ್ರಿ ಗೊತ್ತಂತೆ ನಮ್ಮ ತಾತ ಎಲ್ಲಾರನ್ನೂ ಬಿಡ್ತಾಯಿದ್ದೆ. ನಮ್ಮ ಮಾವಿದ್ರೆ ಇಷ್ಟೊತ್ತಿಗೆ 12 ಗಂಟೆ ಅಷ್ಟೊತ್ತಿಗೆಲ್ಲ ಒಂದು ರೌಂಡ್ ಮೇಸ್ ಕಟ್ಟಾಕ್ಬಿಡ್ತದೆ. ತಾರಿದ್ರು ಅಂತೂ ಇನ್ನೂ ಎಲ್ಲ ಮಂತಾನೆ ಇರ್ತವೆ. ಜಾಸ್ತಿ ಮರಿ ಇದೆ, ಜಾಸ್ತಿ ಮೇಸಕ್ಕೆ ಹೋಗಲ್ಲ. ಇನ್ನು ಜಾಸ್ತಿ ಮರಿ ಆಗ್ತವ. ಏಮವ ನೀನು ಅದು ಯಾವಲ್ಲ ಒಂದ್ಸರಿ ಇದು ಮಾಡೋಗಿದ್ದೆ, 2 ಗಂಟೆ ಆದ್ರೂ ಬಿಡೋದೇ ಇಲ್ಲ, ಹಂಗೆ ಕಟ್ಟಾಕಿದ್ದಾನೆ ಕಟ್ಟಾಕಿ. ಮಾವು ಬಂದ ತಕ್ಷಣ ಹೆಂಡ್ತಿನ ಬಿಟ್ಕೊಡೋದು. ಅವಾಗ ಹೇಳ್ತದ ಅದಕ್ಕೆ ಜಾಸ್ತಿ ಮೇಸ್ತೀರಿ ಅಪ್ಪರ ಮರಿ ತೊಗೊಂಡ್ಬಿಟ್ಟು ಜಾಸ್ತಿ ಮೇಸಕ್ಕೆ ಹೋಗ್ಲಂತೆ. ನಮ್ಗೆ ಒಬ್ಬ ಅವಳು ಇವಳು ಆ ಬಸ್ಸು ನಿಂತು 3 ಗಂಟೆಗೆ ಹೊಡ್ಕೊಂಡು 4 ಗಂಟೆ ತಂದು ಕೊಡ್ತಾರೆ. ಅದು ದೂರ ಬೇಡ, ಇಲ್ಲ ನಮ್ಮ ಆ ಹೊಲದೊಳಗೆ ಕಟ್ಟಾಕಕ್ಕೂ ಬಿಡಲ್ಲ. ನೋಡಪ್ಪ, ಮಾವು ಬಂದ ತಕ್ಷಣ ಹೆಂಡ್ತಿನ ಬಿಟ್ಕೊಡೋದು. ನಿಮ್ಗೆ ಗೊತ್ತು ಮಾಮೂಲು ಗೊತ್ತು ನೀನು ಹೆಂಗೆ ಮೇಸ್ತಿ ಅಂತ. ಮಕ ನೋಡ್ದೆ ಮಾಲ್ ಪಡಪಡ್ಲಿ. ನಾಟಿ ಕೋಳಿ ಸಾರಿಗೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ತೆಂಗಿನ ತುರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಕಡಲೆ, ಸಾಂಬಾರು ಪುಡಿ ಇಷ್ಟ ಹಾಕೊಂಡು ರುಬ್ಕೊಂಬಿಟ್ಟು ಬರ್ತೀನಿ. ಬಿಟ್ಟಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಎಲ್ಲ ನಾಟಿ ಕೋಳಿ ಸಾಂಬಾರು. ನಾನು ನಾಟಿ ಕೋಳಿ ಯಾವಲಾರು ಕುಯ್ಯನ್ಕಣ ಅಂದರೆ ಅದೇ ಇದು ಕೋಳಿಲಿ 3 kg ಬೇರೆ ಬರ್ತದೆ ಅಂತವೆ. ಏನು ಗೊತ್ತಾ, ಇವ್ರ ಅಪ್ಪ ಆದ್ರೆ ಮಾತ್ರ ಅಡ್ಡಿ ಚೆನ್ನಾಗಿ ಇವ್ರ ಅಪ್ಪಾಜಿ ನಮ್ಮ ಮಂದನಾಗ ಅಂದಿತ್ತು, ಇದ್ರ ಕೋಳಿ ತಿಂದು ಬೇಜಾರಾಗೈತೆ ಅಂತ. ನಮ್ಗೆ ಗೊತ್ತಾಯ್ತು, ನಾಟಿ ಕೋಳಿನೇ ಬಗಸ್ಕೊತಾವ್ರೆ ಅಂತ. ಏನು ಗೊತ್ತಾ, ತೆಂಗಿರು ಭಾನುವಾರ ಆಯ್ತಲ್ಲ, ಸಾಂಬಾರು ಸಖತ್ ಟೇಸ್ಟಾಗಿರುತ್ತೆ. ಪೀಸಂತೂ ತಿನ್ನೋದಕ್ಕಾಗಲ್ಲ ಬಿಡು ನಮ್ಮ ಅಪ್ಪಂಗೆ. ಅದೇ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಇಲ್ಲಾಂದರೆ ನಮ್ಮ ಅಪ್ಪಂಗೆ ಒಂದಲ್ಲೂ ಇಲ್ಲ, ಅಲ್ಲಿ ಒಂದಲ್ಲಿಲ್ಲದೆ ಇಲ್ಲ, ಒಂದೂ ಇಲ್ಲ ಕಣಲ್ಲಿ. ದವಡೆಯಲ್ಲೂ ಸಹ ಇಲ್ಲ. ಇವು ತಿನ್ನೋಕ್ಕೆ ದವಡೆಯಲ್ಲೂ ಇರ್ಬೇಕು ತಾನೆ, ಚಿಕನ್ ಎಲ್ಲ ತಿನ್ನೋಕ್ಕೆ ದವಡೆಯಲ್ಗಳಿಲ್ಲ.
ಒಗ್ಗರಣೆಲಿ ಗಂಟು ಬೀಳಲ್ಲ. ಬಟ್ಟೆ ಇರ್ತಾಳವ ನನ್ನ ಕೈ ಮುಟ್ಲಿ. ಮುಂಜಾನೆ ಇನ್ನೊಂದು ಹಳೆ ಇದಿತ್ತಲ್ಲ ಮಾವ, ಫಸ್ಟು ಎದ್ರಕೊಂಡು ಓಡೋನು. ಈಗ ಒಳಕ್ಕೆ ಕರ್ಕೊಂಡು ಹೋಯ್ತಾನೆ, ಏನು ಅದ್ರಸಿರು ಹೋಗೋದಿಲ್ಲ ಅವನು. ಮುಂಜಾನೆ ಇವನು ಫಸ್ಟ್ ಇನ್ನೂ ಬಿದ್ದ, ಅವ್ನು ಕಂಡ್ರೆ ಎದ್ರು ಓಡೋನು, ಗೊತ್ತಿತ್ತಲ್ಲ. ಈಗ ಅಲ್ವತ್ತರ ಮಂತಕ್ಕೆ ಬರ್ತಿರ್ಲಿಲ್ಲ ಅವನು, ಮಂತಕ್ಕೆ ಬರ್ತಿದ್ದಿಲ್ಲ, ಓಡ್ಬಿಡ್ದ ಅವ್ನು ಬಂದರೆ. ಈಗ ಇವನು ಒಬ್ಬನೇ ಅಲ್ವಿರೋದು. ಅದೇ ಮಾಡಿರ ಹಾಂ, ಅದು ಮಾಡಿರ ಅದೇನು ಮಾಡ್ತಾರೆ ಮಾರಿದು. ಇವ್ನು ಕೊಯ್ಯಕ್ಕೆ ಬಿಡಲ್ಲ, ನಾಟಿ ಕೋಳಿಯ. ಇವ್ನು ನಾವು ಸಾಕೊಂಡಿರ್ತೀವಿ, ತಿನ್ನಕ್ಕೆ ಮನ್ಸು ಬರಲ್ಲ ಅಂತ ಕೊಯ್ಯಕ್ಕೆ ಬಿಡಲ್ಲ. ಸಾಕು, ಮೊದಲೇ ಹೊತ್ತು ಇದು ಮಾಡ್ಕೋಬೇಕಾಯ್ತು. ಈಗಲ ಜಾಸ್ತಿ ಒಯ್ಬಿಡ ನೀರು. ಮರಿ ಮಟನ್ ಕೋಳಿ. ಹಾಂ, ಮರಿ ಮಟನ್ ಇದೆ. ಹ್ಞೂ, ನಾಟಿ ಕೋಳಿ ಹುಡುಕ್ತಾರೆ ಕಣ್ಮವ, ಪ್ಯೂರ್ ನಾಟಿ ಕೋಳಿ. ನಮಗೆ ನಾವು ಸಾಕಿರೋ ತಿನ್ನಕ್ಕೆ ಮನ್ಸಾಗಲ್ಲ ಅಂತ. ಹಾಂ, ನಾವು ಇಲ್ಲಿ ಕುಯ್ಯೋದಿಲ್ಲ. ನೀವು ಅಲ್ಲಿ ಕಿಚನ್ದಲ್ಲಿ ಎಷ್ಟು ಸಾಕಿದ್ರಲ್ಲ ಮಾವ ಅಲ್ಲಿ ನಾಟಿ ಕೋಳಿಯಾ? ಇದ್ರೊಳಗೆ ಒಸಿ ಕೌಚ ಕೂರ ಅವಾಗ ಅಂದ್ರೆ ನಾಯಿ ಕಾಟಿರ್ಲಿಲ್ಲ ಕಣ. ಈಗ ಒಂದು ಸ್ವಲ್ಪ ನಾಯಿ ಕಾಟ, ಹಂಗಾಗಿ ಸಾಕೋದು ಸ್ವಲ್ಪ ಹಿಂಸೆ. ಈಗ ಕುಡಿತಾ ಇಲ್ಲ, ಅಲ್ಲೇ 2 ತಿಂಗಳಾಯ್ತು ಎಣ್ಣೆ ಕುಡಿತಾ ಇಲ್ಲ ಅಂತ ಇದ್ದೆ. ಯಾವತ್ತು ಬರ್ತದ ಎಣ್ಣೆ ಕಸು ಬಂದಿತ್ತ? ಅವಾಗ ಸತ್ತು 1 ವರ್ಷಕ್ಕೆಲ್ಲ ಕನ್ಸಿಗೆ ಬಂದಿದ್ಕೆ, ಈಗ ನೆನ್ನೆನೆ ಕನ್ಸಿಗೆ. ಅವರು ಕನ್ಸಿಗೆ ಬರೋದೇ ಅಲ್ವ ಮಾವ ಜಾಸ್ತಿ? ನಿನ್ಗೂ ಮತ್ತೆ ಬರ್ತದ ಕನ್ಸಿಗೆ? ನಾಯ್ಕೆ ಹುಟ್ಟಾಟ ಬರ್ತದ ನೋಡಿ. ಹಾಂ, ಇಲ್ಲಿದ್ರು ಇಲ್ಲಿಗೆ ಬಂದು ಕಾಲು ಹಿಡಿದು ಹೇಳ್ಕೊಂಡೋಯ್ತಾಳೆ ನನಗ. ಅವಾಗ ಜಾಸ್ತಿ ನಮ್ಮ ಡೈಲಿ ಕನ್ಸಿಗೆ ಬರೋದು, ಆಮೇಲೆ ಇತ್ತೀಚೆಗಿಲ್ಲ. ಅವಾಗ ಡೈಲಿ ಬರೋದು ಕನ್ಸಿಗೆ, ಇವಾಗ ಬರಲ್ಲ. ರಾತ್ರಿ ನಮ್ಮ ಮಾವ ಬಂದಿತ್ತು ಕನ್ಸಿಗೆ. ಏನಂತೇನು ಏನೇನಿಲ್ಲ, ಸುಮ್ಮನೆ ಹಂಗೆ ಇತ್ತು ಅಷ್ಟೇ. ಅದೇ ಹಿಂಗೆ ಮಕ ತೋರ್ಸಿ ಹಿಂಗೆ ಹೋಯ್ತಾನೆ ಅಷ್ಟೇ. ಹಂಗೆ ಇತ್ತು. ನಮ್ಮ ಅತ್ತೆ ಕನ್ಸಿಗೆ ಒಂದಿನನೂ ಬಂದಿಲ್ವಂತಪ್ಪ. ನಂಗೆ ಅನ್ನುತ್ತೆ, ನನ್ನ ಕನ್ಸಿಗೆ ಒಂದಿನ ಬಂದಿಲ್ಲ. ನೆನ್ಸ್ಕೊಂಡ್ ಮಲಕತ್ತೀನಿ ನಾನು, ಒಂದಿನನ ಕನ್ಸಿಗೆ ಬಂದಿಲ್ಲ ಅಂತ. ನಿನಗೊಂದ್ಸಲಿ ಅವರೆಲ್ಲ ಕನ್ಸಿಗೆ ಬಂದಾಗ ಒಂದ್ಸಲಿ ಮಧ್ಯರಾತ್ರಿಲಿ ಹೋ ಹೋ ಅಂತ ಬಡ್ಕತಾ ಇರ್ತೀಯಲ್ವಾ? ಅಪ್ಪ ಹ್ಞೂ ಕನಸ್ತಾ ಇರ್ತದೆ, ಕನ್ವರ್ಸ್ತಾ ಇರ್ತದೆ. ಹಾಂ, ಕನ್ವರ್ಸ್ತಾ ಇರ್ತದೆ ಒಂದೊಂದ್ಸಲಿ. ಹಾಂ, ಕಂದ್ರ ಸಾರ್ತದ ಒಂದ್ಸಲಿ ಹೋ 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 ಅಂತ. ಸಾಕು, ಚೆನ್ನಾಗಿ 9:00 ಬರ್ತಾರಂತೆ. ಗೌರ್ಮೆಂಟ್ ಮೊಟ್ಟೆ ಮುಚ್ಬಿಡಿ ಸುದ್ದಿ ಮಾವಿನ ಟೀ ಅಂತ. 10 ರೂಪಾಯಿ ಹಿಂಗೆ ಎಷ್ಟು ಲೆಕ್ಕ ಹಾಕಿದೆ? ಅಲ್ಲೇ ದುಡ್ಡನ್ನ ಲೆಕ್ಕ ಹಾಕ್ಬಿಟ್ಟವಳೆ. ನಾವು ಅಂಗಡಿಲಿ ತಳಕ್ ಹೋದ್ರೆ 20 ರೂಪಾಯಿ 3. ಈಗ 10 ರೂಪಾಯಿ ಹಿಂಗೆ 4 ಕೊಡ್ತೀನಿ ಅಂದ್ರೆ ಹಂಗೆ 10 ರೂಪಾಯಿಗೆ 4 ಕೊಡ್ತೀವಿ ಅಂದ್ರೆ ನಮ್ಮ ಹತ್ರ ತಗೊಳ್ಳಾರಿಲ್ಲ. ನಾವೇನೇ ಒಂದು ಬೆಳೆದ್ರು ಯಾವನು ಇಲ್ಲ. ಅದೇ ಇಷ್ಟಪ್ಪ ನಿಂಬೆಹಣ್ಣು ತಳಕ್ ಹೋದ್ರೆ ಅಂಗಡಿಲಿ 10 ರೂಪಾಯಿ ಒಂದು ನಿಂಬೆಹಣ್ಣು. ಆಯುಧ ಪೂಜೆ ಟೈಮಲ್ಲಿ ಆ ಗುಳ್ಳೆನೆ 10 ರೂಪಾಯಿ ಒಂದು ಮಾರ್ತಾರೆ. ಈ ಸಣ್ಣದೈತಲ್ಲ ಇದನ್ನೇ 10 ರೂಪಾಯಿ ಒಂದು ಮಾಡ್ತಾರೆ. ಸಾರ್ ಗಮ್ಮತ್ತೈತಿ. ನಾವೇನೇ ಒಂದು ಬೆಳೆದು ಮಾರ್ತೀನಿ ಅಂದ್ರು ರೈಟ್ ಇಲ್ಲ ಕಣ್ಮ. ನಾವು ಒಂದ್ಸಲಿ ಒಂದು 2 ಚೀಲ ಮೆಣಸಿನ್ಕಾಯಿ ಬೆಳೆದ್ಬಿಟ್ಟಿದ್ದೆ. ಸುಮ್ಮ ಸಂತೆಗೆ ತಗೊಂಡೋಗಿ ವಾಪಸ್ ತಂದು ಅಯ್ಯೋ 6 ಕಾಸು ಇಲ್ಲಪ್ಪ. 2 ಚೀಲ ಮೆಣಸಿನ್ಕಾಯಿ ತಗೊಂಡೋಗಿ ಹಸು ಮೆಣಸಿನ್ಕಾಯ ಅಲ್ಲಿಗೆ ಹೋಗಿ ಅದು ಯಾವಲ್ಲ ಒಂದ್ಸಲಿ ನುಗ್ಗೆಕಾಯಿ ತಗೊಂಡೋಗಿದ್ದು. ನಾನು ಬಸವ ಒಂದು 2 ನುಗ್ಗೆಕಾಯಿ ತಗೊಂಡು ಸಂತೆಗೆ ತಗೊಂಡು ನಾನು ತಲೆ ಕೆಟ್ಬಿಟ್ಟು ಊರೊಳಗೆಲ್ಲ ಕೊಟ್ಕೊಂಡ್ಬಿಟ್ಟಿದ್ದೆ. 2 ಚೀಲ ಹಸು ಮೆಣಸಿನ್ಕಾಯಿಗೆ 100 ರೂಪಾಯಿ ಕೇಳಿದ್ರಂತೆ. ಪೆಟ್ರೋಲ್ ಕಾಸು ಇಲ್ಲ ಅಲ್ಲಿಗೆ ಹೋಗೋದು. ಅದು ನುಗ್ಗೆಕಾಯಿ 2 kg ಬರ್ತವೆ. 10 ರೂಪಾಯಿ ಕಟ್ಟು ಹಂಗೆ ತಾಳಿ ಅಂದ್ರೆ ಯಾರು ತಾತಿಲ್ಲ ಸಂತೆಲಿ. ನಾನು ಸುಮ್ಮನೆ ಹಣ್ಣು ಮಾಡ್ಬಿಟ್ಟು ಒಣಮೆಣಸಿನ್ಕಾಯಿ ಮಾಡಿದ್ರು ಆಗೋದು. ಹಸು ಮೆಣಸಿನ್ಕಾಯಿ ಬರೀ 100 ರೂಪಾಯಿ ಕೇಳಿದ್ರಂತೆ. ಅದಕ್ಕೆ ಏನ್ ಬೆಳೆಯಕ್ಕೂ ಬೇಜಾರಾಗ್ಬಿಟ್ಟೈತೆ. ಮೊದ್ಲು ನಾ ಮೆಣಸಿನ್ಕಾಯಿ ಎಲ್ಲ ಬೆಳೆಯೋ ಬಾಳೆಹಣ್ಣು ಕೊಡಕ್ ಹೋದ್ರೆ 100 ರೂಪಾಯಿ ಕೇಳ್ತಾರಂತ. ಅದ್ರಲ್ಲಿ ಎಷ್ಟು
ಈಗ ಮಡಿಕಂತ ತಿನ್ನಬಿಡು ಅದು ಯಾವಲ್ಲ ಒಂದ್ಸರಿ ಬಾಳೆಹಣ್ಣು ಹೊಣ್ಣಿನ ತಗೊಂಡೋದೆ 2 ಒಂದೇ ಸರಿ ಹಣ್ಣು ಬಂದ್ಬಿಟ್ಟವೆ ಅಂತ 100 ಕೊಡ್ತೀಯಾ 120 ರೂಪಾಯಿ ಕೊಡ್ತೀಯ ಅಂತ ನಾವು ವಾಪಸ್ ತಗೊಂಬಂದೆ. ವಾಪಸ್ ತಗೊಂಬಂದ್ರು. ನಾವೀಗ ಹಣ್ಣು ತಂದು ತಿನ್ನಪ್ಪಲ್ವ ಅಂತವ. ಹಂಗೆ ಏನು ಬೆಳೆದ್ರೂ ಇದೇ ಇಲ್ಲ ಈಗ. ರೈತರು ಬೆಳೆಯೋದಕ್ಕೆ ಬೆಲೆನೇ ಇಲ್ಲ. ಏನೋ ದಳ್ಳಾಳಿಗಳು ಇದು ಮಾಡ್ಕೊತಾರೆ. ನಾವು ಸರ್ ಅಲ್ಲೇ ನಿಮ್ಮೂರಲ್ಲಿ ಕೊಪ್ಪರಿ ಹಾಕ್ಬಿಟ್ಟು ಮಾವ ಅರ್ಧಕ್ಕರ್ಧ ಲಾಸ್ ಆಗೋಯ್ತಲ್ಲ. 16,000 ತಂದಿದ್ದು 6,000 ರೂಪಾಯಿ ಬರ್ತಲ್ಲ ಕೊಬ್ಬರಿಗೆ. ಹಾಂ ಬರೀ ಅವಾಗ ಸುಮ್ಮನೆ ದುಡ್ಡಲ್ಲಿ ಒಡವೆ ಮಾಡಿಸ್ಕೊಂಡಿದ್ರೆ ಹೆಂಗೆ ಗೊತ್ತಾಗಿ ಬ್ಯಾಂಕಲ್ಲಿ ದುಡ್ಡು ಇಕ್ಕಿದ್ರು ಬಡ್ಡಿ ದುಡ್ಡು ಬರೋದು. ನೀವು ಜಲ್ದು ಸುಮ್ಮನೆ ಎಲ್ಲ ಚಂದಕ್ಕೆ ಬಂದೋಯ್ತು. ಇಲ್ಲ ಅವು ಚೆನ್ನಾಗಿರೋವನ್ನೇ ಹಾಕೊಂಡ್ರಲ್ಲ ಬಿಡು. ಈ ಮುದ್ದೆ ಸಿಗ್ತೀಯಾ? ಸಾರು ರೆಡಿಯಾಗಿದೆ. ಬರಲ್ಲ ಸಣ್ಣ ಉಪ್ಪಿಗೆ ಏನು ಹಸಿಗ ಈ ನೆಲ್ಪಟ್ಟು ಶಂಕೆ ಅಂತಾರಲ್ಲ ಮಾವ ಅವೆಲ್ಲ ಕಿತ್ಕೊಂಡು ಹೋಗಿರೋದು ಅದು ಕಟಾಕಿತ್ತವ. ಆಗ ಇದು ಹಗ್ಗ ಅಲ್ಲೇ ಇತ್ತಂತೆ. ಹಗ್ಗ ಬಿಟ್ಟು ಹಾಕ್ಬಿಟ್ಟು ಹೊಂಟೋಯತೆ. ಹಗ್ಗ ಬಿಚ್ಕೊಂಡೈತಿ ಇಲ್ಲಿ ಕೊಳ್ಳಿಂತಾನೆ ಹಗ್ಗ ಬಿಚ್ಕೊಂಡೈತಿ. ಹೊಸ್ಗಳು ಗಬ್ದಲ್ಲೆಲ್ಲ ನೀಟಾಗಿ ನೋಡ್ಕಪ್ಪ. ನಮ್ದು ಗೌರಿ ಇದ್ಲಲ್ಲ ಹೊರಗಡೆ ಕಟ್ಲೇಬಾರ್ದ ಅವನ. ನಮ್ ಗೌರಿ ಇವಳು ಇದ್ಲಳ ಅವಳು ಹಂಗೆ ಕಟ್ಟಿ ಇವಳು ಮೊದ್ಲು ಹಾಲು ಕೊಡ್ತಿಲ್ಲ ಅವಳು. ಒಂದ್ಸಲಿ ಕಂದ ಹಾಕಿತ್ತು. ಆಮೇಲೆ ಇನ್ನೊಂದ್ಸಲಿ ಕಟ್ಟಿ ಅಲ್ವ ಒದಿಯೋದು ಹಾಲು ಕೊಡಕ್ಕೆ ಇದ್ ಮಾಡೋದು. ಇದು ಕಪ್ಪುದಿತ್ತಲ್ಲ ಅದು ಗಬ್ದಲೆಲ್ಲ ಆ ಕಡೆಗೆಲ್ಲ ಹೊರಗಡೆಗೆಲ್ಲ ಅಂದ್ರೆ ಅವಕ್ಕೆ ಇದ್ರಲ್ಲೆಲ್ಲ ಇರ್ತಾವಲ್ಲ ಎಂತದ್ದು ಈ ಆ ಕಡೆ ಇಲ್ಲಿ ಮತ್ತೇರಿ ಕಡೆ ಆ ಕಡೆ ಎಲ್ಲ ಹೊಸ್ಗಳು ಕಾಡಳಿಗೆ ಎಲ್ಲಿ ಟೂರಿಗೆ ಹೋಯ್ವಲ್ಲ ಹೊಸಗಳು ಅವು ಪಾಡಿಗೆ ಹೋಯ್ತಿರ್ತೀವಿ. ಹಗ್ಗನೂ ಇರ್ಲಿಲ್ಲ ಏನೂ ಇಲ್ಲ. ಹಗ್ಗ ಮುಗ್ದಾರ ಏನಿರಲ್ಲ ಹೋಯ್ತಾ ಇರ್ತವೆ. ಈ ನಾವು ಮಲ್ ಸಾಕಿರವೆ ಹಂಗೆ ಎದ್ರಕೊಳ್ತವೆ ಶಾಂಕಿ ಪಂಕಿಗೆ. ಅವು ಹಗ್ಗನೂ ಇಲ್ಲ ಏನಿಲ್ಲ. ಅವು ಓಡಿಸ್ತಾರೆ ಸಂಜೆ ಮೇಯ್ಕೊಂಡು ಅವೇ ಬರ್ತಾವ ವಾಪಸ್ಸು. ಸಂಜೆಗೆ ಅವೇ ಬರ್ತಾವೆ ವಾಪಸ್ ಮೇಯ್ಕೊಂಡು. ಯಾಕ್ಲ ಅವಳಿಗೆ ಹಂಗೆ ಬೈತದ್ಯಾ? ಅಲ್ಲಿ ಆಲಿಸ್ಕೊಂಬರಕ್ ಬಂದಳು ಬರ್ಬೇಕಾರೆ ವಾಪಸ್ಸು. ಈಗ ಮುದ್ದೆ ತಿರ್ತೆ ಬೇರೆ ಐತೆ ಕಾಲಲ್ಲಿ ಕಾಲಡಿ ಹಲ್ಲಡಿ ಕರ್ಮಚ್ಚೆ ಅಚ್ಚೆ ಬೇರೆ ಐತೆ ಕಾಲಡಿಲಿ. ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯ್ತೈತೆ. ಅದು ಖುಷಿ ನೀನು ಮಕ್ಕ ತಗೊಂಬೋಗತ್ತೆ ಹೊತ್ತೊಂದು ತಿನ್ಬಿಡಂತೆ. ನಾವು ತಿನ್ನೋ ಅಷ್ಟೊಳಗೆ 12 ಗಂಟೆ ಮುದ್ದೆ ಆಗುತ್ತೆ. ಅಲ್ಲಿ ತಿಂದು ರೂಢಿ. ಅಲ್ಲಿ ಎಷ್ಟೊತ್ತೆ ತಿಂತಿ ಹಂಗ ನಂದು ನೀನು ಮುದ್ದೆ ಅಂದ್ರೆ ಎಲ್ಲರೂ ಓಡ್ ಬಂದ್ಬಿಡ್ತಾಳೆ. ಆಯ್ತು ವಾ ಬಿಡ್ತೀನಿ ಅದೇ ಅಲ್ಲಿ ಬಂದ್ರೆ ಪ್ಲೇಟ್ ಗೊಮ್ಮೆ ಸುಮ್ಮಿರ್ಲ. ಏನು ನಿಂಗೆ ಕೆಸಕ್ಕೆ ಲೇಟ್ ಆಯ್ತಾ? ಕೆಂಪ್ರಾಗಿ ನಮ್ಮಲ್ದಾವೆ ಅಲ್ವಾ. ಈ ಸಲ ರಾಗಿ ಪಾಗಿ ಏನೆಲ್ಲ ಮಳೆ ಹೋಯ್ತಲ್ಲ ಹಾಕಿರ್ಲಿಕ್ಕೆ. 10,000 ರೂಪಾಯಿ ಆಗ್ತೀವಿ ರಾಗಿ. ಬೆಳೆ ಬೆಳೆದಿಲ್ಲ ಗೊಮ್ಮೆ ನಿನ್ಕಿಂತ ಫಸ್ಟ್ ನನಗೆ ಬರೀ ಸಾರು ಬಿಟ್ಬಿಟ್ಟು ಬನ್ನಿ ಎಲ್ಲ ತಿಂಡಿ ಇರ್ತೀನಿ ನಾನು. ತಿಂಡಿಗೆ ಮುದ್ದೆ ಸಾಕು ಬರೀ ಸಾರು ಬಡ್ಕದೆ ದೊಡ್ಡದಿ ಕೂಗ್ತಾವನೆ. ಕೊಡಿ ಇಡ್ಕದೆ ಸಾಕು. ಬಾಯ್ ಬಾಯ್.
ಬರ್ಬೇಕು. ಹೋನಮ್ಮ ಏನವ ಆಗ್ತಾ ಇಲ್ವಾ ನೋಡು, ಅವನಿಗೆ ಸಪ್ರೇಟಾಗಿ ಮಡಿಕೊಂಡ್ರೆ ನೋಡಿ, ಎಂದನ್ಗೆ ಇಟ್ಕೊಂಡಿರೋದು. ನಮ್ಮ ಗೊಂಬೆ ಪಾಪ ಅವಾಗ್ಲಿಂದ ಇಲ್ಲಿ ಹಿಂಸೆ ಮಾಡ್ತಿದ್ದಾಳೆ. ಹಾಕೊಂದು ಮುಳೆ ಅವಳಿಗೆ ಮುದ್ದೆ ಹಾಕ್ತೀನಿ, ಮುಳ್ಳೆ ಹಾಕಿಲ್ಲ ಅವನಿಗೆ. ನನ್ನ ಮಗನಿಗೆ ಚೆನ್ನಾಗಿ ಬೆಳೆದ ಮಗ 5 ವರ್ಷ ಸಣ್ಣದಾಗ್ತೈತೆ. ಮಾವಾಗ ಕೊಡು ಮಾವ, ನೀನು ಮಕ್ಕ ತಗೊಂಡು. ನಾವು ತಿನ್ನೋದು 12 ಗಂಟೆ. ಏಯ್ ಹೋಗಿ 12 ಗಂಟೆ ತಿಂತಾರಂತೆ. ಆಯ್ತು ಕೊಡು. ಹೇಳು. ಸೂಪರಾಗೈತೆ. ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ಗೊಂಬೆಗೊಂದು ಲೈಕ್ ಮಾಡಿ. ಗೊಂಬೆಗೊಂದು ಲೈಕ್ ಮಾಡಿ. ಗೊಂಬೆಗೆ ಎಷ್ಟು ಒಂಚೂರು ಇನ್ನೊಂದು ಸ್ವಲ್ಪ ಬೇಸ್. ಗೊಂಬೆಗೆ ಎಷ್ಟು ಓಟ್ ಬೀಳ್ತವೆ, ಗೊಂಬೆಗೆ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ. ಹಾಗೇನೆ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಒಂಚೂರು ಸಾರು ಇನ್ನೊಂದು ಬೇಸೋ ಮಾವನಲ್ಲಿ ಹಂಗೆ ಒಲೆ ಮೇಲೆ ಇಟ್ಟಿದ್ದೀನಿ, ಅಲ್ಲೇ ಬೇಯ್ತೈತಿ. ನಮ್ಮ ಗೊಂಬೆಗೆ ಇವತ್ತು ಎಷ್ಟು ಓಟ್ ಬೀಳ್ತವೆ, ಎಷ್ಟು ಐಪ್ ಬರುತ್ತೆ, ಎಷ್ಟು ಲೈಕ್ ಬರುತ್ತೆ ಅಂತ ನೋಡ್ತೀನಿ. ಗೊಂಬೆ ನಿಂಗೆ ಎಷ್ಟು ಜನ ಫ್ಯಾನ್ಸ್ ಅವ್ರೆ, ನಿನಗೆ ಎಷ್ಟು ಜನ ಐಪ್ ಮಾಡ್ತಾರೆ, ನಿಂಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ ನೋಡ್ತೀನಿ. ಓಕೆ, ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ಅನ್ನು ಬಾಯ್. ಎಲ್ಲ ನನಗೆ ಐಪ್ ಮಾಡಿ ಲೈಕ್ ಮಾಡಿ. ಮಾತು ಬಂದಿರ ಹಂಗ ಮಾತು ಬಂದಿರ ಮಾತಾಡ್ಬಿಡ್ಬೇಕಾರೆ.